ಸಂತೋಷಕ್ಕೆ ಈ ಹಾರ ತಂದಿದ್ದೀನಿ. ಬಾಯ್ ಬಡಕ್ ಬಸವಯ್ಯ, ಗೊತ್ತಯ್ಯ ನೀನ್ ಆಟ ಆಡ್ಬೋದಿತ್ತಾನ? ನಾನು ಈ ತರ ಆಟ ಆಡಿರೋನು ನೋಡಿರೋನು. ಓ ಕೋತಿ ಕತ್ತೆ. ಒಂದು ಕತ್ತೆ, ಇನ್ನೊಂದು ಕೋತಿ. ಕತ್ತೆಗೂ ಕೋತಿಗೂ ಏನಪ್ಪ ಜಗಳ ಅಂದ್ರೆ ಹಾರ ಹಾಕಿದ್ದಕ್ಕೆ. ಏನೋ ಕತ್ತೆ ಹೋಗಿ ಹೋಗಿ ಮೊದಲೇ ಕೋತಿ ಹಾರ ಹಾಕಿದ್ರೆ ಇಟ್ಕೊಳುತ್ತಾ? ತೆಗ್ದೇಸಿತು. ನೀವೇನ್ ಮನುಷ್ಯರೋ ರಾಕ್ಷಸರು? ಇಂಥವ್ರ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಪರಿಶ್ರಮ ಇವನ ಬಿಡ್ಬೇಡ. ಅಟೆಂಪ್ಟ್ ಟು ದ ಮರ್ಡರ್ ಅಂತ ಇವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕು. ನಾನ್ ಲಾಯರು ಗೆದ್ಬಿಟ್ಟು ಇವನಿಗೆ ನೇಣಿಗೆ ಮಾತಿಸ್ಬಿಡ್ತೀನಿ. ಏ ಕಡೆ ನಿಂತ್ಕೊಳ್ಳೋ, ಕಡೆ ನಿಂತ್ಕೊಳ್ಳೋ, ಓಡಬೇಡ ಓಡಬೇಡ ಕಡಲೋ, ಕಡೆ ನಿಂತ್ಕೊಳ್ಳಲಿ. ಸಿಟ್ಟು ಚಕ್ರ ಬಿಡ್ತೀನಿ. ಯಾಕೆ ಹೀಗೆ ಬೀದೆ ಬಿದ್ದ ಅಲ್ದು ಅಂತಿಂತ ಕೈಲಿ ಹೊಡ್ಸ್ಕೊಡ? ನಿಮ್ಮಂತವ್ರು ಸುಮ್ನೆ ಮನೇಲಿರೋಕ್ಕಾಗಲ್ಲ. ಅವನು ನನ್ ನೋಡ್ದನ, ಅವನಿಗೆ ನೇಣ್ ಹಾಕಿಸ್ಬಿಡ್ತೀನಿ. ನಾನ್ ಯಾರು? ಲಾಯರು. ಲಾಯರು ಅಧಿಕಾರದಲ್ಲಿದ್ದು ವಿಧಾನಸೌಧ ಸೀಟ್ನಲ್ಲಿ ನಮ್ ಸಿಎಂ ಕೂತಿದ್ರೆ ಅವಳನ್ನ ಸುಮ್ನೆ ಬಿಡ್ತಿದ್ರ? ಯಾವತ್ತೂ ಎತ್ತಂಗಡಿ ಮಾಡ್ತಿದ್ರು. ಸುಮ್ನೆ ಅದೇನು ಬಡಬಡ ಅಂತೀರಿ? ಪಟಪಟ ಅಂತ ಬದರತ್ತಾನೆ. ಅಲ್ಲ, ಎಲೆಕ್ಷನ್ ಹತ್ರ ಬಂತು, ದಣಿಗಳು ನೋಡಿ ಸ್ವಲ್ಪ ಕಲೆಕ್ಷನ್ ಮಾಡ್ಕಮ್ಮ ಅಂತ ಸಿಎಂ ಹೇಳಿ ಕಳಿಸಿದ್ರು. ಅಣ್ಣ, ಇವ್ರಿಗೆಲ್ಲ ಕಾಸು ಕೊಡಬೇಡ, ನಾವೇ ಎಲೆಕ್ಷನ್ ನಿಂತ್ಕೊಳ್ಳೋಣ. ಗೆದ್ರೆ ನೀನೇ ಸಿಎಂ, ನಾನೇ ಹೋಮ್. ಯಾವ ಬೇವರ್ಸಿ ನನ್ನ ಮಗನಿಗೆ ಬೇಕಾಗಿದೆ ಮಂತ್ರಿ ಪದವಿ? ನಾನ್ ಯಾವತ್ತು ಬೀದಿ ಬೀದಿ ಅಲ್ದು ಜನಗಳಿಗೆ ಕೈ ಮುಗಿಯೋನಲ್ಲ. ನಾನ್ ಕೈಯೇ ಮುಗಿಯೋಲ್ಲ, ಮುಗಿದ್ರೆ ಅವನು ಉಳಿಯೋಲ್ಲ. ಯಾವತ್ತು ನನ್ನ ಕೈ ಹೀಗಿರೋದು, ಹೀಗಾಗೋದಲ್ಲ. ಎಷ್ಟು ಬೇಕಂತೆ ಗೆಲ್ಲೋದ್ ಗ್ಯಾರಂಟಿ ಬೇಕು. ನಮ್ಮನ್ ಬಿಟ್ರೆ ಬೇರೆ ಯಾವ ಪಾರ್ಟಿಗಿದೆ ಗೆಲ್ಲೋ ತಾಕೊತ್ತು? ಆಪೋಸಿಷನ್ ಪಾರ್ಟಿ ಅಷ್ಟೊಂದು ಯೋಗ್ಯತೆ ಉಳಿಸ್ಕೊಂಡಿದ್ಯಾ? 2 ಕೋಟಿ ಬೇಕಂತೆ, ಅಪ್ಪಣೆ ಆಗ್ಬೇಕು. 2 ಕೋಟಿ ಆಯ್ತು. ನಮಸ್ಕಾರ. ಆಮೇಲೆ ಒಂದು ಹೊಸ ಮಾತು, ನಾಳೆ ಹೊಸ ವರ್ಷಕ್ಕೆ 4 ಜಿಂಕೆ ಬರಿಬೇಕಂತೆ. ಅದೇ ಹುಡುಗಿ ಮುಚ್ಚಾಯ ಬಾಯಿ. ಈಗ ತಾನೇ ಜಿಂಕೆ ಅಂತ ನಂಬ್ಕೊಂಡು ಮೋಸ ಹೋಗಿ ಜೀವ ಉಳಿಸ್ಕೊಂಡು ಬಂದಿದ್ದೀವಿ, ಇನ್ನು ಜಿಂಕೆ ಬೇಕಂತೆ? ನೋಡ, ಅಷ್ಟೊಂದು ತೆವಲಿದ್ರೆ ಯಾವ್ದಾದ್ರು ಒಂದು ಹಳೆ ಎಮ್ಮೆ ನೋಡ್ಕೊಳಕ್ ಹೇಳು. ಹೋಗಯ್ಯ ಶಾಂಬಾ. ಆಯ್ತು, ನೋಡೋಣ. ಹಾ ಹೆದರ್ಕೊಂಡ್ಬಿಟ್ಯಾ? ಇನ್ನೇನು ಒಳ್ಳೆ ಕೊಲೆಗಾರ ಬಂದಂದ್ರೆ? ಗೀತಾ, ಈಗ ತಾನೇ ಮೈಸೂರಿನಿಂದ ಬಂದೆ, ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೆ ನೀನ್ ಸ್ವಲ್ಪ ರೇಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಿಷ್ಟೊಂದು ಬೆವರ್ತಾ ಇದೆಯಾ? ಓಡ್ತಾ ಸುಮ್ನೆರಮ್ಮ. ಓಡ್ಲಿಲ್ವಾ ಸರ್? ಇನ್ಸ್ಪೆಕ್ಟರ್ ಬಿಡ್ತಾ ಅಲ್ಲೇ ನೆಗದು ಬಿಡಬೇಕಾಗಿತ್ತು ನನ್ನ ಮಗಂತೂ. ಸೌಮ್ಯರಮ್ಮ ಕೂದ್ರೆ ನಿಂದು ಒಳ್ಳೆ. ಏನಾಗ್ಬೇಕಿತ್ತು? ನನ್ ಮಗಳು ಕಳ್ದು ಹೋಗಿ 4 ತಿಂಗಳಾಯ್ತಮ್ಮ. ಕಾಲೇಜ್ನಿಂದ ಬಂದು ದೇವಸ್ಥಾನಕ್ಕೆ ಅಂತ ಹೋದವಳು ಮತ್ತೆ ಬರ್ಲೇ ಇಲ್ಲಮ್ಮ. 4 ತಿಂಗಳಾಯ್ತಾ? ಹೌದಮ್ಮ. ಇಷ್ಟು ದಿವಸ ಕಂಪ್ಲೇಂಟ್ ಕೊಡದೆ ಏನ್ರಿ ಮಾಡ್ತಾ ಇದ್ರಿ? ಕಂಪ್ಲೇಂಟ್ ಕೊಟ್ಟಿದ್ದೀನಮ್ಮ, 4 ತಿಂಗಳಾಯ್ತು. ಈ ಸ್ಟೇಷನ್ ಕೊಟ್ಟಿದ್ದೀರಾ? ಹೌದಮ್ಮ. ಇಂಥ ಕೇಸ್ ಯಾವ್ದು ಎಂಟ್ರಿನೇ ಆಗಿಲ್ವಲ್ಲ. ಇಟ್ಸ್ ಓಕೆ, ನಾನು ಅದನ್ನ ವಿಚಾರಿಸ್ತೀನಿ, ನೀವ್ ಮತ್ತೆ ಬಂದ್ ನೋಡಿ. ಆಯ್ತಮ್ಮ, ಆದಷ್ಟು ಬೇಗ ನನ್ ಮಗಳನ್ನ ಹುಡ್ಕೊಡಿ. ಓಕೆಮ್ಮ, ಹೋಗ್ ಬನ್ನಿ. ಕಮಲಾ. ಎಸ್ ಮೇಡಮ್. ಈಕೆ ಕಂಪ್ಲೇಂಟ್ ಕೊಟ್ಟಿದ್ ನಿನಗೆ ಗೊತ್ತಾ? ಇಲ್ಲ ಮೇಡಮ್, ಆದ್ರೆ ಇನ್ಸ್ಪೆಕ್ಟರ್ ಬಲರಾಮ್ ಅವ್ರು ಇದ್ದಾಗ ಅನೇಕ ಜನ ಬಂದು ನಮ್ಮ ಹುಡುಗಿ ಕಾಣೆ ಆಗಿದ್ದಾಳೆ, ತಪ್ಪಿಸ್ಕೊಂಡಿದ್ದಾಳಂತ ಕಂಪ್ಲೇಂಟ್ ಅನ್ನು ಕೊಟ್ಟು ಹೋಗ್ತಿದ್ರು. ಅಂದ್ರೆ ಬಹಳ ಜನ ಹುಡುಗಿರು ಕಿಡ್ನಾಪ್ ಆಗ್ತಾ ಇದ್ರು, ಒಂದು ಎಂಟ್ರಿನೇ ಆಗಿಲ್ವಾ? ಇದ್ರಲ್ಲಿ ಏನೋ ರಹಸ್ಯ ಇದೆ.
ಹೇಳು, ಹುಡುಗಿರ್ನೆಲ್ಲ ಕದ್ದು ಎಲ್ಲಿಗೆ ಸಾಗಿಸ್ತಿದ್ದೆ? ಎಷ್ಟು ದಿವಸದಿಂದ ನಡೀತಿದೆ ಈ ಕೆಲಸ? ಯಾರು ನಿಮ್ ಗ್ಯಾಂಗ್ ಲೀಡ್ರು? ಹೇಳು ಹೇಳು. ಹೇಳಲ್ಲ? ಅಯ್ಯೋ, ಬಿಡೋಲ್ಲ. ಅವಳೆಷ್ಟೇ ಹೊಡೆದ್ರು ಬಡದ್ರು ಅವನು ಬಾಯಿ ಬಿಡೋಲ್ಲ. ನೀನ್ ಯಾಕೋ ಹೆದರ್ಕೋತೀಯ ಬಲರಾಮ? ಅಕಸ್ಮಾತ್ ಬಾಯ್ ಬಿಟ್ರೆ ಈ ದಿವಸ ಸಾಕ್ಷಿ ಹುಡುಗಿ ಹೆಸರು ಹೊರಗೆ ಬರುತ್ತೆ, ಫೈಲ್ ಎಲ್ಲ ಪರಪರ ಅಂತ ತಕೊಂಡ್ಬಿಡುತ್ತೆ ಸರ್. ಮೊದಲೇ ಸಸ್ಪೆಂಡ್ ಆಗಿದ್ದೀನಿ, ಆಮೇಲೆ ನನ್ನ ಕುತ್ತಿಗೆ ಏನಾಗ ಬೀಳುತ್ತೆ ಅಷ್ಟೇ. ಸರ್, ಒಂದ್ ಕೆಲಸ ಮಾಡ್ಲಾ? ಏನು? ಅವನ ಲಾಕಪ್ಪಲ್ಲಿ ಮುಗಿಸ್ಬಿಡ್ಲಾ? ನಿಂಗ ತೊಂದರೆ ಬೇಡ. ಅವನು ನಮ್ಮವನು. ನನ್ನ ಮಾತಿಲ್ದೆ 4 ಚಕರ ಕೂಡ ಎತ್ತೋದಿಲ್ಲ. 4 ದಿವಸ ಜೈಲಿನಲ್ಲಿ ಇರ್ತಾನೆ, ಬಂದು ಬಿಡ್ತಾನೆ. ಇನ್ಸ್ಪೆಕ್ಟರ್ ಅಮ್ಮ, ಗುದ್ದು ಚೆನ್ನಾಗಿ ಗುದ್ದು. ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್